ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ಮನೆಲ್ಲ ನೋಡಿದಿರಿ. ಸೊ ಫ್ರೆಂಡ್ಸ್, ಇಂಡಿಯಾದಾಗ ಆಗಿರ್ಬೋದು, ವರ್ಲ್ಡ್ದಾಗ ಆಗಿರ್ಬೋದು, ನಂಬರ್ 1 ಯೂಟ್ಯೂಬರ್ ಯಾರು ಅದನ್ನು ಡಿವೈಡ್ ಮಾಡಿ ಹೇಳ್ತನು. ಇಂಡಿಯಾದಾಗ ಸಪ್ರೇಟಾಗಿ ಹೇಳ್ತನು ಮತ್ತು ವರ್ಲ್ಡ್ದಾಗ ಸಪ್ರೇಟಾಗಿ ಹೇಳ್ತನು. ಇಡೀ ವರ್ಲ್ಡ್ದಾಗ ನಂಬರ್ 1 ಯೂಟ್ಯೂಬರ್ ಯಾರು ಅಂತೇಳಿ ಫಸ್ಟ್ದಾಗ ಹೇಳ್ತನು. ಸೆಕೆಂಡ್ ಒಳಗೆ ನಮ್ಮ ಇಂಡಿಯಾದಾಗ ಬಂದುಬಿಟ್ಟು ನಂಬರ್ 1 ಯೂಟ್ಯೂಬರ್ ಯಾರು ಅಂತೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ವೀಡಿಯೋ ಕ್ಲಾರಿಟಿ ಸಿಕ್ಕತ್ತೆ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ತಮ್ಮನೇಲೆ ನೋಡಿದಂಗೆ ವೀಡಿಯೋ ಸ್ಟಾರ್ಟ್ ಮಾಡೋನು ಬರ್ರಿ. ಸೊ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಇಲ್ಲ ನಾ ಹೇಳೋದು ಒಂದು ವೀಡಿಯೋ ಪೂರ್ತಿಯಾಗಿ ನೋಡಿರಿ, ಪೇಷನ್ಸಿಂದ ನೋಡಿರಿ. ಇಷ್ಟ ಆಯ್ತು ಲೈಕ್ ಕೊಡಿರಿ, ಅಥವಾ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಹೆಂಗೆ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಗೊತ್ತಾಗಲಿ ಯೂಟ್ಯೂಬ್ ಬಗ್ಗೆ. ಸೊ ಫ್ರೆಂಡ್ಸ್, ಮತ್ತು ತಡ ಮಾಡೋದು ಬೇಡ ಬರ್ರಿ. ಮತ್ತು ಸೊ ಫ್ರೆಂಡ್ಸ್, ಮೊದಲಿಗೆ ನಿಮ್ಗೆ ನಾನು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಯೂಟ್ಯೂಬ್ನ ಓಪನ್ ಮಾಡಿ ನಿಮಗೆ ಇಲ್ಲಿ ನೋಡ್ಬೋದು ನನ್ನ ಒಂದು ಹೋಮ್ ಪೇಜ್ ಇದೆ. ನನ್ನ ಒಂದು ಹೋಮ್ ಪೇಜ್ ಓಪನ್ ಆಗೈತಿ ಈಗ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹಲವಾರು ಥರ ಇಲ್ಲಿ ವಿಡಿಯೋಗಳನ್ನ ನೋಡ್ಬೋದು. ಸೊ ಫ್ರೆಂಡ್ಸ್, ಮೊದಲು ನಾನು ವರ್ಲ್ಡ್ದಾಗ ತೋರಿಸ್ತೀನಿ ವರ್ಲ್ಡ್ ಬಿಗ್ಗೆಸ್ಟ್ ಯೂಟ್ಯೂಬರ್ ಯಾರು ಅಂತೇಳಿ. ಯಾಕಪ್ಪ ಅಂದ್ರೆ ಒಂದನೇದೊಳಗೆ ಬಂದುಬಿಟ್ಟು ವರ್ಲ್ಡ್ ಬಿಗ್ಗೆಸ್ಟ್ ಯೂಟ್ಯೂಬರ್ ತೋರಿಸಿನಪ್ಪ ಅಂದ್ರೆ ನಮ್ಮ ಒಂದು ಇಂಡಿಯಾದಾಗ ಯಾರು ದೊಡ್ಡ ಯೂಟ್ಯೂಬರ್ ಅನ್ನೋದು ಗೊತ್ತಾಗೈತಿ. ಅಂದ್ರೆ ಅದು ಕ್ಯೂರಿಯಾಸಿಟಿ ಎರಡನೇದು ಇರ್ತೈತಿ, ಒಂದೇ ಜಾಸ್ತಿ ಇರಂಗಿಲ್ಲ ಯಾರಿಗೂ. ಇಲ್ಲಿ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಮಿಸ್ಟರ್ ಬೀಸ್ಟ್ ಅಂತೇಳಿ ತೋರಿಸ್ತೀನಿ. ಮಿಸ್ಟರ್ ಬೀಸ್ಟ್ ಅಂತೇಳಿ ಇಲ್ಲಿ ನೀವು ನೋಡ್ಬೋದು ಅವಂಗೆ ಎಷ್ಟು ಮಂದಿ ಸಬ್ಸ್ಕ್ರೈಬರ್ಸ್ ಅದಾರ ಅಂತೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡೋದಿರಲಿ 297 ಅಂದ್ರೆ ನೀವು ಲೆಕ್ಕ ಹಾಕ್ರಿ. ಅಂದ್ರೆ ಹೆಚ್ಚು ಕಮ್ಮ 30 ಕೋಟಿ ಮಂದಿ ಸಬ್ಸ್ಕ್ರೈಬರ್ಸ್ ಅದಾರ. ಅವಂಗೆ 30 ಕೋಟಿ ಸಬ್ಸ್ಕ್ರೈಬರ್ಸ್ ಅದಾರು. ಒಂದು ಅಂದ್ರೆ 10 ಲಕ್ಷ ಅಂದಂಗೆ. ಸೊ ಫ್ರೆಂಡ್ಸ್, ಕಂಪ್ಯೂಟರ್ಸ್ಕೊಳಕ್ಕೆ ಹೋಗ್ಬೇಡ್ರಿ. 1 ಅಂದ್ರೆ 10 ಲಕ್ಷ. 297 ಅದಾರ ಅಂದ್ರೆ ಹೆಚ್ಚು ಕಮ್ಮ ನಾನು ಕವರ್ ಮಾಡಿಬಿಡತ್ತೀನಿ, ರೌಂಡಪ್ ಮಾಡಿ ಹೇಳತ್ತೀನಿ. 30 ಕೋಟಿ ಮಂದಿ ಅವಂಗೆ ಸಬ್ಸ್ಕ್ರೈಬರ್ಸ್ ಅದಾರು. ಒಂದು ಅರ್ನಿಂಗ್ಸ್ ನೀವು ಲೆಕ್ಕ ಹಾಕಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಡಾಲರ್ ಲೆಕ್ಕದಾಗ ಹೇಳ್ತೀನಿ. ಅದನ್ನು ನೀವು ಇಂಡಿಯನ್ ರುಪಿ ಒಳಗೆ ಕನ್ವರ್ಟ್ ಮಾಡ್ಕೊಂಡು ಹೇಳ್ಬೇಕು. ಅಂದ್ರೆ ಕಮೆಂಟ್ ಮಾಡ್ಬೇಕು ಎಷ್ಟು ಅರ್ನಿಂಗ್ ಇರ್ಬೋದು ಅಂತೇಳಿ. ಸೊ ಫ್ರೆಂಡ್ಸ್, ಇವರ ಒಂದು ಮಂತ್ಲಿ ಅರ್ನಿಂಗ್ ಬಂದುಬಿಟ್ಟು ನಾನು ಆಲ್ರೆಡಿ ಇವ್ರ ಬಗ್ಗೆ ಸರ್ಚ್ ಮಾಡೀನಿ. ಇವರು $60,000 ಐತ್ಲೆ ಏನೂ ಮಾಡ್ಲಾರ ತೆಗಿತಾರತ್ತೆ. ಇವರು ಏನೂ ಮಾಡ್ಲಾರ್ದನ $60,000 ತೆಗಿತಾರತ್ತೆ. ಸೊ ಫ್ರೆಂಡ್ಸ್, ಇಷ್ಟರೊಳಗೆ ತೆಗಿತಾರೋ, ಇದಕ್ಕೆ ಹೆಚ್ಚಿಗೆ ತೆಗಿಯಂಗಿಲ್ಲ. ಬಾಂದ್ರೆ ಇಷ್ಟರೊಳಗೆ ಬರ್ತೈತಿ. ಅಂದ್ರೆ ಹೆಚ್ಚು ಕಮ್ಮ ಏನೂ ವಿಡಿಯೋ ಹಾಕಲಿಲ್ಲ ಅಥವಾ ಸಿಂಪಲಾಗಿ ವಿಡಿಯೋ ಹಾಕ್ಯಾರ ಅಂದ್ರೂ ವಿಡಿಯೋಗಳು ಅಟ ಭಾಳ ಓಡಲಿಲ್ಲ ಅಂದ್ರೂ ಇವರು $60,000-70,000 ತೆಗಿತಾರೆ ಅಂದಂಗೆ. ಸೊ ಫ್ರೆಂಡ್ಸ್, ಇವರು ಮೊದಲನೇ ಯೂಟ್ಯೂಬರ್, ಇಡೀ ವರ್ಲ್ಡ್ದಾಗ ಬಂದುಬಿಟ್ಟು ಫೇಮಸ್ ಯೂಟ್ಯೂಬರ್. ಇವರ ಒಂದು ಚಾನಲ್ ಇಲ್ಲಿ ನೋಡ್ಬೋದು, ಮಿಸ್ಟರ್ ಬೀಸ್ಟ್ ಅಂತ ಹೇಳೈತೆ. ಸೊ ಫ್ರೆಂಡ್ಸ್, ನಿಮಗೂ ಐಡಿಯಾ ಬರಲಿ ವರ್ಲ್ಡ್ದಾಗ ಯಾರು ನೋಡ್ಕೋತ ತಿಳ್ಕೊತೀನಿ. ಸೊ ಫ್ರೆಂಡ್ಸ್, ಏನು ಮಾಡ್ತಾರಪ್ಪ ಅಂದ್ರೆ ಇನ್ನು ಇಂಡಿಯಾದಾಗ ಟಾಪ್ ಯೂಟ್ಯೂಬರ್ ಯಾರು ಅಂತೇಳಿ. ಸೊ ಫ್ರೆಂಡ್ಸ್, ಅದನ್ನು ಸಹ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಹೇಳಾಕೊಂಡಿದ್ದು ಇಂಡಿಯಾದಾಗ ಟಾಪ್ ಯೂಟ್ಯೂಬರ್ ಯಾರು ಅಂತೇಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ನಾನು ಕ್ಯಾರಿ ಮಿನಾಟಿ ಹೊಡಿತೀನಿ. ಕ್ಯಾರಿ ಮಿನಾಟಿ ಅಂತ ಹೊಡಿತೀನಿ. ಸೊ ಫ್ರೆಂಡ್ಸ್, ಇವು ಯಾರಪ್ಪ ಅಂದ್ರೆ ಇವು ನಮ್ಮ ಇಂಡಿಯಾದಾಗ ನಂಬರ್ 1 ಯೂಟ್ಯೂಬರ್ ಇವು. ಸೊ ಫ್ರೆಂಡ್ಸ್, ಇವನ ಒಂದು ಸಬ್ಸ್ಕ್ರೈಬರ್ಸ್ನ ನೀವು ನೋಡೋದಾದ್ರೆ 42.2 ಐತಿ. ಅಂದ್ರೆ ನಾನು 42 ಇದ್ದದ್ದು 4,22,00,000 ಮಂದಿ ಸಬ್ಸ್ಕ್ರೈಬರ್ಸ್ ಅದಾರ ಅಂದಂಗೆ. ಸೊ ಫ್ರೆಂಡ್ಸ್, ಅದನ್ನು ನಿಮ್ಗೆ ಕ್ಲಿಯರಾಗಿ ಹೇಳಿದ್ನಿ. 1 ಅಂದ್ರೆ 10 ಲಕ್ಷ ಅನ್ನೋದು ಆಗಲೇ ಹೇಳಿದ್ನಿ, ಮಳೆ ಹೇಳೋದು ಬೇಡ. 42 ಅಂದ್ರೆ 4,22,00,000 ಅಂದಂಗೆ. ಆ .2 ಐತಿ, ಅದನ್ನು ಸೇರಿಸಿ ಹೇಳೋದನ್ನು. ಸೊ ಫ್ರೆಂಡ್ಸ್, ಇವನ ಒಂದು ಅರ್ನಿಂಗ್ಸ್ ಹೇಳೋದಾದ್ರೆ, ಸೊ ಫ್ರೆಂಡ್ಸ್, ಇವನ ಒಂದು ಅರ್ನಿಂಗ್ಸ್ ಬಂದುಬಿಟ್ಟು ಏನೋ ಒಂದು ತಿಂಗಳಿಗೆ ಎಷ್ಟು ತೆಗಿತಾನಪ್ಪ ಅಂದ್ರೆ, ನಾನು ಡಾಲರ್ ಲೆಕ್ಕದಾಗ ಹೇಳತ್ನೋ, ಇನ್ನೊಂದು ಸಲ ಹೇಳ್ತೀನಿ. ಡಾಲರ್ ಲೆಕ್ಕನ ನೀವು ನಿಮ್ಮ ಒಂದು ಗೂಗಲ್ದಾಗ ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಂಡು ನೋಡಿರಿ. ಯಾಕಪ್ಪ ಅಂದ್ರೆ ಡಾಲರ್ ರೇಟ ಒಮ್ಮೆ ಹೆಚ್ಚಾಕೈತಿ, ಒಮ್ಮೆ ಕಮ್ಮಿ ಆಗೈತಿ. ದಿನ ಹೇಳ್ಕೊತ ಕುಂದ್ರಂಗಿಲ್ಲ ಅದನ್ನು ಅಮೌಂಟ ಇಂಡಿಯನ್ ರುಪಿ ಒಳಗೆ. ಅದಕ್ಕೆ ಡಾಲರ್ ಲೆಕ್ಕದಾಗ ಹೇಳ್ತೀನಿ. ನೀವು ಯಾವಾಗ ಒಂದು ವಿಡಿಯೋ ನೋಡ್ತಿಲ್ಲ ಅವಾಗ ನೀವು ನಿಮ್ಮ ಒಂದು ಗೂಗಲ್ದಾಗ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಅವಾಗ ಅವರ ಒಂದು ಕರೆಂಟ್ ಅರ್ನಿಂಗ್ಸ್ ಇರ್ತೈತಿ. ಕರೆಂಟ್ ಮಂತ್ಲಿ ಅರ್ನಿಂಗ್ಸ ಅದಕ್ಕೆ ಹೇಳಕತ್ತಾನೆ. ಸೊ ಫ್ರೆಂಡ್ಸ್, ಇವರ ಒಂದು ವಿಡಿಯೋ ನೋಡ್ಬೋದು. ಇವರು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಸಲ ಒಂದು ವಿಡಿಯೋ ಹಾಕ್ತಾರೆ. ಇವ್ರು ಒಂದು ಸಲ ಏನು ಹಾಕ್ತಾರಲ್ಲ ವಿಡಿಯೋನ, ಅವಾಗ ಒಂದು ತಿಂಗಳಿಗೆ ಎಷ್ಟು ಅರ್ನಿಂಗ್ ಬರುತ್ತಪ್ಪ ಅಂದರೆ ಅವರಿಗೆ 40,000 ಅಂದರೆ ಈ $30,000 $40,000 ಬರುತ್ತೆ ಇವರಿಗೆ. ಒಂದು ತಿಂಗಳಿಗೆ $30,000 ತೆಗಿತಾರೆ ಇವರು. ಅಂದ್ರೆ ಲೆಕ್ಕ ಹಾಕ್ರಿ ಇಂಡಿಯನ್ ರುಪಿ ಒಳಗೆ. ನೀವು ಇವತ್ತು ವಿಡಿಯೋ ನೋಡ್ತಿದ್ರಪ್ಪ ಅಂದ್ರೆ ಇವತ್ತು ಲೆಕ್ಕ ಹಾಕ್ರಿ. ನಾಳೆ ವಿಡಿಯೋ ನೋಡ್ತಿದ್ರಿ ಅಥವಾ ಮುಂದೊಂದು ದಿವ್ಸ ವಿಡಿಯೋ ನೋಡ್ತಿರಪ್ಪ ಅಂದ್ರೆ ಅವಾಗ ನೀವು ಲೆಕ್ಕ ಹಾಕ್ಬೋದು. ಇಲ್ಲಿ ನೋಡ್ಬೋದು ನೀವು 23M, 15M, 73M. ಸೊ ಫ್ರೆಂಡ್ಸ್, ಇವು ಒಂದು ಸ್ಟುಡಿಯೋನ ನಡ್ಸ್ದಂಗೆ ಮಾಡ್ತಾರೆ ಇವರು. ಒಂದೊಂದು ಸ್ಟುಡಿಯೋದಾಗ ಹೆಂಗೆ ಪಿಕ್ಚರ್ ಟೀಸರ್ ಬಿಡ್ತಾರಲ್ಲ ಹಂಗೆ ಇವರು ವಿಡಿಯೋ ಹಾಕ್ತಾ ಮಾಡ್ತಾರೆ. ನಾವು ಸ್ಟುಡಿಯೋದವರು ದಿನಕ್ಕೆ 1-2 ವಿಡಿಯೋ ಹಾಕ್ತಾರೆ. ಬಟ್ ವಿಡಿಯೋ ಹಾಕಲಿ ಓಡಲಿ ಅಂತೇಳಿ. ಇವ್ರು ಹಂಗಿಲ್ಲ. ಇವ್ರೊಂದು ಕಿಮ್ಮತ್ ಐತೆ. ಇವ್ರೊಂದು ವಿಡಿಯೋ ಹಾಕಿದ್ರಪ್ಪ ಅಂದ್ರೆ
ಅದನ್ನು ಆಡಿಯನ್ಸ್ಗಳು ಕಾಯ್ತಿರ್ತಾರೆ, ಕೋಟ್ಯಾಂತರ ಮಂದಿ ಕಾಯ್ತಿರ್ತಾರೆ ಈ ಒಂದು ವಿಡಿಯೋಕ್ಕೆ. ಇವ್ರು ಯಾಕೆ ಸಿಕ್ಕತ್ತೆ ದಿನಕ್ಕೆ ಒಂದೊಂದು ವಿಡಿಯೋ ಹಾಕಂಗಿಲ್ಲ ನಮ್ಗೈತಿ. ಸೊ ಫ್ರೆಂಡ್ಸ್, ನಾವು ದಿನ 2-3 ವಿಡಿಯೋ ಹಾಕ್ತೀವಿ, ಆದ್ರೂ ನಮ್ಗೆ ವ್ಯೂಸ್ ಬರೋಂಗಿಲ್ಲ. ಆದರೂ ನಾವು ಯಾವತ್ತೂ ನಾವು ಕೀಳಾಗಿ ನೋಡ್ಕೋಬಾರ್ದು. ಸೊ ಫ್ರೆಂಡ್ಸ್, ಇವ್ರು ಹೆಂಗಪ್ಪ ಅಂದ್ರೆ ಇವ್ರು ಒಂದು ವ್ಯಾಲ್ಯೂ ಇರ್ತೈತಿ ಅವರ ಒಂದು ವಿಡಿಯೋದಾಗ. ಒಂದೇ ಇನ್ಫಾರ್ಮೇಷನ್ ತೊಗೊಂಡವ್ರು ವಿಡಿಯೋ ಮಾಡೋಂಗಿಲ್ಲ, ಒಂದು 4-5 ಇನ್ಫಾರ್ಮೇಷನ್ ತೊಗೊಂಡು ವಿಡಿಯೋ ಮಾಡ್ತಾರೋ ಅಥವಾ ಏನೋ ಜನರಿಗೆ ಇಷ್ಟ ಆಗುವಂಥ ಕಂಟೆಂಟ್ನ ಮಾಡ್ತಾರೆ. ಅದಕ್ಕಾಗಿ ಇವ್ರಿಗೆ ಒಂದು ವ್ಯಾಲ್ಯೂ ಅನ್ನೋದು ಇರ್ತೈತಿ. ಸೊ ಫ್ರೆಂಡ್ಸ್, ಈ ಇಂಡಿಯಾದಾಗ ಟಾಪ್ ಯೂಟ್ಯೂಬರ್ ಯಾರು ಅನ್ನೋದು ಗೊತ್ತಾಯ್ತು. ಸೊ ಫ್ರೆಂಡ್ಸ್, ನಿಮ್ಗೊಂದು ಡೌಟ್ ಐತಿರತ್ತೆ, ಅಂದರೆ ಟಿ ಸೀರೀಸ್ ಅನ್ನೋ ಒಂದು ಇದೈತಿ, ಒಂದು ಸ್ಟುಡಿಯೋ ಐತಿ, ಅದು ನಂಬರ್ 1 ಯಾಕೆ ಆಗಲಿಲ್ಲ ಅಂತೇಳಿ ನಾನು ಕೇಳ್ಬೋದು ನೀವು. ಸೊ ಫ್ರೆಂಡ್ಸ್, ಗೊತ್ತಿರಲಿ, ನಾನು ಈಗ ಸರ್ಚ್ ಮಾಡ್ತೀನಿ ಟಿ ಸೀರೀಸ್ ಅಂತೇಳಿ. ಸೊ ಫ್ರೆಂಡ್ಸ್, ಟಿ ಸೀರೀಸ್ ಅನ್ನೋ ಸರ್ಚ್ ಮಾಡಿನಪ್ಪ ನಾ. ಈಗ ಇದು ನೋಡ್ಬೋದು, ಇದು ನಮ್ಮ ಇಂಡಿಯಾದ ಇದು ಸ್ಟುಡಿಯೋ, ನಮ್ಮ ಇಂಡಿಯಾದ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ. ಸೊ ಫ್ರೆಂಡ್ಸ್, ಇದು ಬಾಲಿವುಡ್ದವರು ಈ ಒಂದು ಪಿಕ್ಚರ್ ಲಾಂಚ್ ಮಾಡೋದು ಅಂದ್ರೆ ಯಾವುದೋ ಒಂದು ಸಾಂಗನ್ನ, ಯಾವುದೋ ಒಂದು ಟೇಲರ್ನ ಈ ಥರ ಟೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ರಿಲೀಸ್ ಮಾಡೋಕ್ಕೆ ಈ ಒಂದು ಸ್ಟುಡಿಯೋ ಅಪ್ಲಿಕೇಶನ್ ಒಂದು ವರ್ಕ್ ಆಕೈತಿ. ಸೊ ಫ್ರೆಂಡ್ಸ್, ಇದ್ಯಾಕೆ ನಂಬರ್ 1 ಆಗಲಿಲ್ಲ ಅಂತ ಕೇಳಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನಾ ಎದನ್ನು ಹೇಳತ್ತಪ್ಪ ಅಂದ್ರೆ, ವೈಯಕ್ತಿಕ ಅಂದ್ರೆ ವ್ಯಾಲ್ಯೂಯೇಬಲ್ ಪರ್ಸನ್ ಇರ್ತಾರೆ, ಒಬ್ಬೊಬ್ರು ಇರ್ತಾರೆ, ಅವ್ರು ಆ ಒಂದು ಚಾನಲ್ ಮೇಂಟೈನ್ ಮಾಡೋರು. ಒಬ್ಬೊಬ್ರನ್ನ ಒಂದು ಚಾನಲ್ ಮೇಂಟೈನ್ ಮಾಡ್ತಾರಲ್ಲ, ನಾನು ವೈಯಕ್ತಿಕ ಹೇಳಿನಿ, ಒಂದು ಟೀಮ್ ಆಗಿರ್ಬೋದು, ಒಂದು ಗ್ರೂಪ್ ಆಗಿರ್ಬೋದು, ಈ ಥರ ನಾ ಹೇಳಕ್ಕೆ ಹೋಗಂಗಿಲ್ಲ. ಈ ಥರ ಹೇಳೋದಾದ್ರೆ ರಗಡು ಬರ್ತಾವೆ ಚಾನಲ್ ಇಂಡಿಯಾದಾಗ, ಅಂದ್ರೆ ಈ ಥರನ ಯಾವ ಸ್ಟುಡಿಯೋಗಳು ಬರ್ತಾವೆ. ಸೊ ಫ್ರೆಂಡ್ಸ್, ವೈಯಕ್ತಿಕದ ಒಟ್ಟ ಹೇಳಿನ. ಈಗ ವೈಯಕ್ತಿಕ ಚಾನಲ್ ಒಳಗೆ ನಾ ಹೇಳಿದಂಗೆ ಮಿಸ್ಟರ್ ಬೀಸ್ಟ್ ಒಬ್ಬ, ಕ್ಯಾರಿ ಮನಾಟಿ ಒಬ್ಬ. ಸೊ ಫ್ರೆಂಡ್ಸ್, ಇಬ್ಬರು ನನಗೆ ಗೊತ್ತಿದ್ದದು, ಅವರಿಬ್ಬರು ವೈಯಕ್ತಿಕ ಒಳಗೆ ನಂಬರ್ 1 ಆಗದಾರು. ಸೊ ಫ್ರೆಂಡ್ಸ್, ಇದು ಒಂದು ಟೈಮ್ನಾಗ ನಂಬರ್ 1 ಇರ್ತಿತ್ತು ಚಾನಲ್, ಇಡೀ ವರ್ಲ್ಡ್ದಾಗ ನಂಬರ್ 1 ಚಾನಲ್ ಇರ್ತದೆ. ಸೊ ಫ್ರೆಂಡ್ಸ್, ಈಗೇನಾಗೈತಪ್ಪ ಅಂದ್ರೆ ಇದು ಈಗ 3ನೇ ನಂಬರಿನ 2ನೇ ನಂಬರ್ ಆಗೈತಿ. 1ನೇ ನಂಬರ್ ಮಿಸ್ಟರ್ ಬೀಸ್ಟ್ ಅವ್ನು ವೈಯಕ್ತಿಕ ಚಾನಲ್ 279-78 M ಆಗಲೇ ನೋಡಿದಂಗೆ 30 ಕೋಟಿ ಇದ್ರು ಅವಂಗೆ. ಇದು 26 ಕೋಟಿ ಇತ್ತು. ಅದಕ್ಕೆ 26 ಕೋಟಿಯಲ್ಲಿ 30 ಕೋಟಿಯಲ್ಲಿ ಲೆಕ್ಕ ಹಾಕ್ರಿ, ಇನ್ನೂ 4 ಕೋಟಿ ಫರ್ಕ್ ಆತ. ಅಂದ್ರೆ ಅವ್ನು ಸೆಕೆಂಡ್ ಇದ್ದ, ಇದು ಫಸ್ಟ್ ಇತ್ತು. ಈಗ ಏನಾಗಿದಪ್ಪ ಅಂದ್ರೆ 1 ವರ್ಷ ಡಿಫ್ರೆನ್ಸ್ ಮಾಡಿ ಏನೋ ಹೆಚ್ಚು ಕಮ್ಮಾಗಿ ಸ್ವಲ್ಪ ಮುಂದೆ ಆದ ಈ ಒಂದು ಸ್ಟುಡಿಯೋ ಅನ್ನೋದು ಹಿಂದೆ ಉಳಿಯುತ್ತೆ. ಸೊ ಫ್ರೆಂಡ್ಸ್, ಯೂಟ್ಯೂಬ್ನಾಗ ರ್ಯಾಂಕಿಂಗ್ ಬರೋದು, ವ್ಯೂಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಡೈಲಿ ಇಲ್ಲೊಂದು ಅಪ್ಡೇಟ್ನ ಕೊಡ್ತಿರ್ತಾರೆ ಅಥವಾ ಮಂತ್ಲಿ ಅಪ್ಡೇಟ್ನ ಕೊಡ್ತಿರ್ತಾರೆ. ಅದಕ್ಕೊಂದು ಚಾನಲ್ ಬೇರೆ ಐತೆ. ಆ ಒಂದು ಚಾನಲ್ದಾಗ ಟಾಪ್ 10ನ್ಯಾಗ, ಟಾಪ್ 50 ಚಾನಲ್ ಒಳಗೆ, ಟಾಪ್ 100 ಚಾನಲ್ದಾಗ ಯಾವ್ದು ಹೆಚ್ಚಾಗತ್ತೆ, ಯಾವ್ದು ಕಮ್ಮಿ ಆಗತ್ತೈತಿ, ಪ್ರತಿಯೊಂದು ಅಪ್ಡೇಟ್ನ ಲೈವ್ ಆಗಿ ತೋರಿಸ್ತಿರ್ತಾರೆ. ಸೊ ಫ್ರೆಂಡ್ಸ್, ನೀವು ಇಷ್ಟ ಆದ್ರೆ ನೋಡ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಟಾಪಿಕ್. ಸೊ ಫ್ರೆಂಡ್ಸ್, ಇಂಥದ್ದೊಂದು ಬೆಸ್ಟ್ ಟಾಪಿಕ್ನ ಮತ್ತೆ ನೀವು ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.